ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಚಿತ್ರದುರ್ಗದ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆ ಕೇಸ್. ಪ್ರಾಥಮಿಕ ತನಿಖೆಯಲ್ಲಿ ಬೆರಳಚ್ಚು ತಜ್ಞರಿಗೆ ಸಿಗದ ಸುಳಿವು. ಐಜಿಪಿಗೆ ಮಾಹಿತಿ ನೀಡಿದ ಎಕ್ಸ್ಪರ್ಟ್ಸ್. ಕೇಸ್ನಲ್ಲಿ ಸದ್ಯಕ್ಕೆ ಇರೋದೆಲ್ಲ ಬರೀ ಅನುಮಾನಗಳು. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ 5 ಆತ್ಮಹತ್ಯೆ. ಪತ್ರ ಪೊಲೀಸರಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ. ಹಳೆ ರಾಬರಿ ಕೇಸ್ನಲ್ಲಿ ಮಗನ ಹೆಸರು ಬಂದಿದ್ದಕ್ಕೆ ನೊಂದು ಸಾವಿಗೆ ಶರಣಾಯ್ತ ಕುಟುಂಬ. ನಾಯಿ ಅಸ್ಥಿ ಪಂಜರ ಹೊರತಂದಾಗಲೇ ಅಕ್ಕಪಕ್ಕದವರಿಗೆ ಗೊತ್ತಾಗಿದ್ದು. ಜಗನ್ನಾಥ್ ಸಂಬಂಧಿ ಪವನ್ ಕುಮಾರ್ ಎನ್ನುವರಿಂದ ಈಗ ದೂರು. ಸಾವಿನ ಬಗ್ಗೆ ಅನುಮಾನ ಅಂತ ದೂರಿನಲ್ಲಿ ಉಲ್ಲೇಖ. ವಿದ್ಯುತ್ ಪ್ರವಹಿಸಿ ಮೃತಪಟ್ಟ ಬಾಲಕಿ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಸಾವು ಅಂತ ತಂದೆ ದೂರು. ಬೆಂಗಳೂರಿನಲ್ಲಿ 10 ವರ್ಷದ ಬಾಲಕಿ ದುರಂತ ಅಂತ್ಯ. ನನ್ನ ಮಗಳು ದಿನ ಪಾರ್ಕ್ನಲ್ಲಿ ಆಟ ಆಡೋಕೆ ಹೋಗ್ತಿದ್ಲು. ಕರೆಂಟ್ ಶಾಕ್ ಹೊಡೆದು ಪೂಲ್ಗೆ ಬಿದ್ದಿದ್ದಾಳೆ. ಅಲ್ಲೂ ಶಾಕ್ ಹೊಡೆದಿದೆ. ಆಸ್ಪತ್ರೆಗೆ ಸಾಗಿಸೋದ್ರಲ್ಲಿ ಸಾವನ್ನಪ್ಪಿದ್ದಾಳೆ. ಬಾಲಕಿಯ ತಂದೆ ರಾಜೇಶ್ ಕಣ್ಣೀರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.